2026-27 ಅರ್ಜಿಗಳ ಕೆಎಂಡಿಸಿ ಯೋಜನೆಗಳ ಪರಿಶೀಲನಾ ಸಭೆ ಮತ್ತು ಬಿಡುಗಡೆ. ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ವರ್ಕ್ಸ್ ಹಜ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಗೌರವಾನ್ವಿತ ಸಚಿವ ಜನಾಬ್ ಯುಟಿ ಖಾದರ್ ಸಾಹೇಬ್ ಅವರು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ 2026-27 ಯೋಜನೆಯ ಅರ್ಜಿಗಳನ್ನು ಕೆಎಂಡಿಸಿ ವೆಬ್ಸೈಟ್ ಮೂಲಕ ಅಧಿಕೃತವಾಗಿ ಬಿಡುಗಡೆ ಮಾಡಲಾಯಿತು. ಇದು ಅರ್ಹ ಫಲಾನುಭವಿಗಳ ವಿವಿಧ ಕಲ್ಯಾಣ ಯೋಜನೆಗಳನ್ನು ಪ್ರವೇಶಿಸಲು ಮತ್ತು ಅರ್ಜಿ ಸಲ್ಲಿಸಲು ಸುಲಭಗೊಳಿಸಿತು. ಸಭೆಯಲ್ಲಿ ಕೆಎಸ್ಎಂಸಿ ಅಧ್ಯಕ್ಷರಾದ ಜನಾಬ್ ಯು ನಿಸಾರ್ ಅಹಮದ್, ಶ್ರೀಮತಿ ಬಿಲ್ಕಿಸ್ ಎಂಎಲ್ಸಿ ಬಾನು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಶ್ರೀ ಮನೋಜಾ ಜೈನ್, ಐಎಎಸ್ ಕರ್ನಾಟಕ ಉರ್ದು ಅಕಾಡೆಮಿಯ ಅಧ್ಯಕ್ಷ ಜನಾಬ್ ಮೊಹಮ್ಮದ್ ಅಲಿ ಖಾಜಿ, ಕೆಎಂಡಿಸಿ ನಿರ್ದೇಶಕರಾದ ಜನಾಬ್ ಮೌಲ್ ಸಾಹೇಬ್ ಮತ್ತು ಶ್ರೀ ಆಂಟನಿ, ಕೆಎಂಡಿಸಿ ವ್ಯವಸ್ಥಾಪಕ ನಿರ್ದೇಶಕ ಜನಾಬ್ ಶೇಖ್ ಲತೀಫ್ ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಬಹುತೇಕ ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಪ್ರಯೋಜನ ಆಗುವಂತಹ ಕಾರ್ಯಕ್ರಮಗಳು. ಬಹುಶಃ ಕೆಎಂಡಿಸಿ ಯೋಜನೆ ರೂಪಿಸುವ ಮಾತ್ರ ಅಲ್ಲ, ಅದನ್ನು ಸಮರ್ಪಕ ಅನುಷ್ಠಾನ ಮಾಡಿ ಅದರ ರಿಸಲ್ಟ್ ಪ್ರಯೋಜನ ಏನಂತ ಕೂಡ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ಒಂದು ಬಹುಶಃ ಅರಿವು ಯೋಜನೆ ಯಾವ್ದು ಹಿಂದಿತ್ತ ಅದನ್ನು ಇವತ್ತು ಮುಂದುವರಿಸಿಕೊಂಡು ಹೋಗುವಂಥದ್ದು. ಎರಡನೇದು ಸ್ವಾವಲಂಬಿ ಸಾರಥಿ ಇವತ್ತು ಯೋಜನೆ, ಶ್ರಮಶಕ್ತಿ ಯೋಜನೆ, ವೃತ್ತಿ ಪ್ರೋತ್ಸಾಹ ಯೋಜನೆ, ರೇಷ್ಮೆ ನೂಲು ಬಿಚ್ಚಾಟಿ ಉದ್ಯಮಕ್ಕೆ ಪ್ರೋತ್ಸಾಹ ಕೊಡುವಂತ ಯೋಜನೆಗಳು. ಅದೇ ರೀತಿ ಗಂಗಾ ಕಲ್ಯಾಣ ಯೋಜನೆ, ಏತ ನೀರಾವರಿ ಯೋಜನೆ, ನವೋದಯ ಯೋಜನೆ, ಫಾಸ್ಟ್ ಫುಡ್ ಟ್ರಕ್ ಮತ್ತು ಟ್ರೈಲರ್ ಕಿಚನ್ ಇವತ್ತು ನೂತನವಾಗಿ ಆ ಒಂದು ಸಿಸ್ಟಮ್ ಇವತ್ತು ತಂದಿರುವಂತದ್ದು. ಅದೇ ರೀತಿ ಅಲ್ಪಸಂಖ್ಯಾತ ಸಮುದಾಯದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸ್ವಯಂ ಉದ್ಯೋಗ ಪ್ರೋತ್ಸಾಹ ಯೋಜನೆ, ಅದೇ ರೀತಿ ಸಿಬ್ಬಲಿಗಾರರ ಸಮುದಾಯದ ಜನ ಆರ್ಥಿಕ ಸಬಲೀಕರಣಕ್ಕೆ ಪ್ರೋತ್ಸಾಹ ಯೋಜನೆ, ಸಮುದಾಯ ಆಧಾರಿತ ತರಬೇತಿ ಯೋಜನೆ, ವಿದೇಶಿ ವಿದ್ಯಾಭ್ಯಾಸ ಸಾಲ, ವ್ಯಾಪಾರ ಉದ್ದಿಮೆ ನೇರ ಸಾಲ ಯೋಜನೆ ಹಾಗೂ ಸ್ವಂತನ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಇದರ ಮಾಹಿತಿ ನಿಮ್ಮೆಲ್ಲ ಕೂಡ ಕೊಡ್ತೇವೆ. ಯಾಕೆ ನಿಮಗೆ ಕೊಡ್ತೇವೆ ಅಂತ ಹೇಳಿ, ನೀವು ಇದನ್ನು ಜನರಿಗೆ ಮುಟ್ಟಿಸಿದ್ರೆ ಮಾತ್ರ ಎಲ್ಲ ಜನರಿಗೆ ಇಂಥ ಯೋಜನೆ ಇದೆ ಅಂತ ಇವತ್ತು ಗೊತ್ತಾಗ್ತದೆ. ಅದಕ್ಕಾಗಿ ಈ ಯೋಜನೆಗಳನ್ನು ಎಲ್ಲ ಕೂಡ ಒಂದು ನಿಯಮಕ್ಕೆ ಅನುಗುಣವಾಗಿ ನಡೆಯುವುದು. ನಿಯಮ ಮೀರಿ ಅದನ್ನು ಯಾರಿಗೆ ಕೊಡೋದು ಸಾಧ್ಯವಿಲ್ಲ. ಸೊ ಅಪ್ಲಿಕೇಶನ್ ಹಾಕುವವರು ಯಾರು ನಿಜವಾದ ಅರ್ಹತೆ ಇದ್ದಾರ ದಯವಿಟ್ಟು ಅವ್ರು ಮಾತ್ರ ಇದನ್ನು ಹಾಕಬೇಕು. ಯಾರೆಲ್ಲ ಸವಲತ್ತಿದೆ, ಇದರ ಅಗತ್ಯ ಇಲ್ಲ, ಅವ್ರು ಬಹುಶಃ ಇದನ್ನು ಬೇರೆಯವರಿಗೆ ಬಿಟ್ಟು ಕೊಡಬೇಕು. ಯಾರಾದ್ರೂ ಒಬ್ಬರದನ್ನು ತ್ಯಾಗ ಮಾಡಿದ್ರೆ ಅದು ಇನ್ನೊಬ್ಬನ ಬಡವಣಿಗೆ ಪ್ರಯೋಜನ ಆಗ್ತದೆ ಅಂತ ಕೂಡ ನೀವು ಅದನ್ನು ಅರ್ಥ ಮಾಡಿಬೇಕು. ಜನರು ಅದನ್ನು ಅರ್ಥ ಮಾಡಿ ಕೊಡ್ಬೇಕು. ಸವಲತ್ತು ಯಾರಿಗೆ ಸಿಗ್ಬೇಕು ಅವರಿಗೆ ಸಿಕ್ಲಿಕ್ಕೆ ಇವತ್ತು ಪ್ರಯತ್ನ ಆಗ್ಬೇಕು. ಅದು ನನ್ನಿಂದ ಇರಲಿ, ಅಧ್ಯಕ್ಷರಿಂದಲಿ, ಅಧಿಕಾರಿಗಳಿಂದ ಇದನ್ನು ದುರ್ಬೀನ್ ಹಿಡಿದು ನಂಬಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವು ಜನ ಅದನ್ನು ಅರ್ಥ ಮಾಡಿಕೊಂಡು ವಿಚಾರ ಆಗ್ಬೇಕು ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇವತ್ತು